ಮುಂದಾಗು. ಸೊ ಹೀಗೆ ಆಯ್ತು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಬೆಳಗ್ಗೆ ರೆಡಿ ಆಗಿದ್ದೀನಿ ಇವಾಗ. ಸೊ ಇವಾಗ ಏನಪ್ಪ ಸೀನ್ ಅಂದರೆ, ನಾನು ನಮ್ಮ ಫ್ರೆಂಡ್ ಹೊರಗಡೆ ಹೋಗ್ತಿದ್ದೀವಿ. ನಮಗೇನೋ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದಂತೆ. ಸೊ ನನ್ನ ಕಾಲ ತುಂಬ ರೆಡಿಯಾಗಿದ್ದೀನಿ. ಸೊ ಇವಾಗ ಊಟ ಮಾಡಿಬಿಟ್ಟು ಹೋಗೋದಷ್ಟೇ. ಸೊ ಇವಾಗ ಟೈಮು 9:30 ಏನೋ ಆಗಿದೆ. ಸೊ 10 o'clock ಅಷ್ಟೇ ರೀಚ್ ಆಗಬೇಕು. ಸೊ ಅಲ್ಲಿಗೆ ಹೋಗೋಣ. ಇವಾಗ ಊಟ ಮಾಡಿದ್ದೀನಿ. ಸೊ ಊಟ ಮಾಡ್ಬಿಟ್ಟು 10 ಮಿನಿಟ್ಸಲ್ಲಿ ಹೋಗೋಣ. ಸೊ ಊಟ ನೋಡಿ, ಪಲಾವು ಮತ್ತು ಮೊಸರು ಬಜ್ಜಿ. ಸೊ ಗೈಸ್ ಇವಾಗ ನಾನು ಊಟ ಮಾಡ್ತಿದ್ದೀನಿ. ಸೊ ಊಟ ಮಾಡ್ಬಿಟ್ಟು 10 ಮಿನಿಟ್ಸಲ್ಲಿ ಹೊರಡೋಣ. ಸೊ ಗೈಸ್ ನಾನು ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಕಾಲ್ ಮಾಡಿದರೆ ನಾನು 5 ಮಿನಿಟ್ಸಲ್ಲಿ ಬಂದುಬಿಡ್ತೇನೆ. ಸೊ ಗೈಸ್ ನಮ್ಮ ಫ್ರೆಂಡ್ ಬಂದಿದ್ದಾನೆ ಇಲ್ಲಿ. ಇನ್ನು 5 ನಿಮಿಷ ಹೋಗೋಣ. ಜಾಮ್ ಆಗಿದೆ. ಬಿಲ್ಡರ್ಸ್ ಕ್ಲಬ್ ಕರ್ದ, ಆಮೇಲೆ ಇಂಜಿನ್ ಕ್ಲಬ್ ಹತ್ರ ಹೋಗಿದ ತಕ್ಷಣ ಆಮೇಲೆ ನಮ್ಗೆ ಗೊತ್ತಾಗ್ತಿದ್ದೀನಿ ಅಂತ. ನೀನು ಹೋಗಿಲ್ವಾದ್ರೆ? ನಾನು ಹೋಗ್ತೀನಲ್ಲ ಗಾಡಿ ತಗೊಂಡು, ನಾನು ನಮ್ಮ ಫ್ರೆಂಡು. ಏನು ಆಕ್ಸಿಡೆಂಟ್ ಆಗಿದೆ. ಮುಂದಾಗು. ರೀಚ್ ಆಗಿದ್ದೀವಿ. ಗಾಡಿ ಪಾರ್ಕ್ ಇಲ್ಲೇ ಹಾಕು ವಿರಾಜ್, ನೋಡಿ ಜಾಗ. ಹೆಲ್ಮೆಟ್ ಇಟ್ಬಿಡೋಣ. ಟ್ರೈನ್ ಬುಕ್ಕಿಂಗ್ ಫಾರ್ಮ್ ತರಬೇಕಿತ್ತು. ಸೊ ಫಾರ್ಮ್ ಟಿಕೆಲ್ಲ ಮರ್ತೋಗ್ಬಿಟ್ಟಿದ್ವಿ, ಮತ್ತೆ ಆಫೀಸ್ ಹೋಗ್ತಿದ್ದೀವಿ. ಸೊ ಗೈಸ್ ಏನಪ್ಪ ಟಿಕೆಟ್ ಅಂದರೆ ಇದು, ನಾನು 26ಗೆ ಮುಂಬೈಗೆ ಹೋಗ್ತಿದ್ದೀನಿ ಗಣೇಶ ಹಬ್ಬಕ್ಕೆ. ಸೊ ಒಂದು 10 ಡೇಸು ಅಲ್ಲಿರೋಣ ಅಂತ. ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಮುಂಬೈಯಲ್ಲಿ. ಸೊ ಒಂದು 10 ಡೇಸ್ ಹೋಗೋಣ ಅಂತ, ಅದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಬಂದಿದ್ದೀನಿ. ಸೊ ಮುಂಬೈ ಬ್ಲಾಗ್ಸು ಬರುತ್ತೆ, ಒಟ್ಟು ಗಣೇಶ ಅಂತ. ಸೊ ಆ ಬ್ಲಾಗ್ ನೋಡಿ ಮಜಾ ಬರುತ್ತೆ. ಪೆಟ್ರೋಲ್ ಹಾಕ್ತಾ ಗೈಸ್, ಪೆಟ್ರೋಲ್ ಹಾಕ್ತಾ ಇತ್ತು. ಸೊ ನೋಡಿ ಗೈಸ್, ಕಾರ್ ಯಾವುದೈತೆ M3 ಅನ್ಸುತ್ತೆ. ಸರಿ, ಗೈಸ್ ಬ್ಯಾಂಕಿಗೆ ರೀಚ್ ಆಗಿ ಇವಾಗಲೇ ಹೋಗ್ತಿದ್ದೀವಿ. ಸೊ ಗೈಸ್ ಬ್ಯಾಂಕ್ ವರ್ಕ್ಸೆಲ್ಲ ಆಗಿದೆ. ಸೊ ಮನೆಗೆ ಹೋಗ್ತಿದ್ದೀನಿ. ಮೊನ್ನೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಹೇಗೆ ಐಸ್ ಇವಾಗ ತಾನೇ ರೀಚ್ ಆಗಿಬಿಟ್ವಿ ನಾವು. ಸೊ ತುಂಬ ಟಯರ್ಡ್ ಆಗ್ಬಿಡ್ತು. ಫುಲ್ ಟ್ರಾಫಿಕ್ಕು, ಡಸ್ಟು ಗಿಷ್ಟೆಲ್ಲ ತುಂಬ ಜಾಸ್ತಿ ಇತ್ತು. ಸೊ ಬೆಳಿಗ್ಗೆ ಹೋಗಿದ್ದವ್ರು ನಾವು ಇವಾಗ ರೀಚ್ ಆಗಿದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ ಎಷ್ಟು 12:30 ಆಗ್ತಿದೆ. ಸೊ ವಯಸ್ಸು ನೋಡಿ ಸರ್ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಇವನು ಎಲ್ಲ ಕಲರ್ ಟೀಚರ್ ಬಂದ ನಮ್ಮ ಸ್ವಂತ ತಮ್ಮ ಗಗನ್ ಅಂತ ಏನು ಸರ್. ಇವನು ಗ್ರೇ ಕಲರ್ ನಮ್ಮ ಅತ್ತೆ ಮಗ. ಯೂಸ್ ಮಾಡಿದ ಫುಲ್ ಗಲೀಜ್ ಮಾಡ್ಬಿಟ್ಟಿದ್ದಾರೆ ಮೇಲೆ. ನೋಡಿ ಗೈಸ್, ಮನೆಲ್ಲ ಆಗ್ತಿದ್ರು. ಏನು ಮಾಡೋಕ್ಕಾಗಲ್ಲ. ಕಟ್ಟಾಗ್ಬಿಟ್ಟು ಆಮೇಲೆ ನಾನು ಕಾಮರ್ಸ್ ಮಾಡ್ತಿದ್ದೀನಿ. ಗ್ರೌಂಡ್ ಫುಲ್ ಖಾಲಿ ಇದೆ.
ಮಸ್ತ್ ಆಟ ಆಡೋದು ಆದರ್ಶ ಬಂದ್ಬಿಟ್ಟಿದ್ದಾನಪ್ಪ. ಹಾಂ ಬಂದ್ಬಿಟ್ಟವನ. ಏನು ಹೇಳಿದೆ ನಾನೇ ಕರ್ಕೊಂಬಂದೆ. ಹಾಂ ಬ್ರೋ ಗೊತ್ತಾಗಿಲ್ಲ ಅವರು ಇಲ್ಲೇ ಆ ಗಾಡಿ ಹಾಕಿ ಗೈಸ್ ಫೈನಲಿ ರೀಚ್. ಕ್ಯಾಮ್ರಾಮನ್ ಗೈಸ್ ನೆಕ್ಸ್ಟ್ ಇವರೇ ಕ್ಯಾಮ್ರಾಮ್ಯಾನ್. ಇಲ್ಲ ಆಡೋಣ ಗೈಸ್ ಇವಾಗ ತಾನೇ ಗ್ರೌಂಡಿಗೆ ಬಂದಿದ್ದೀವಿ. ಮಳೆ ಬರೋ ಥರ ಇದೆ ನೋಡಿ. வீடியோ அவுட் ஆகட்டும். எஸ்டாண்டா போரே போயிருக்கிறாங்கடி. और गाइस ஓடவே இல்லடா அவடி பண்ணவா. ಬಾಲ್ 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 6 ಓಯ್ ಇದಕ್ಕಾಗ ಓವರ್ ಆಗಿರುತ್ತೆ. ಗೈಸ್ ಔಟ್ ಆಗ್ಬಿಟ್ಟೆ ಗೈಸ್. ಇವಾಗ ಜಸ್ಟ್ ಕ್ರಿಕೆಟ್ ಆಡ್ತಿದೆ ಇವ್ರು ಔಟ್ ಮಾಡಿದ್ರು ನೋಡಿ. ಎಷ್ಟು ಸ್ಪೀಡಾಗಿ ಬಂತಂದ್ರೆ ಬಾಲು ಹೊಡೆಯೋಕ್ಕೆ ಆಗ್ತಿಲ್ಲ. ಪ್ರತ್ಯೇಕ ಜಲ್ದಿ ಔಟ್ ಅವರ. ಅದು ಸ್ಕೋರ್ ಎಷ್ಟು? ಗೌತಮ್ ಫೋಟೋ ತೆಗೋ. ತೆಗಿತೀನಿ ಬ್ರೋ ನೋಡಿ ಹಂಗೆ ಹೊಡ್ಕೊಂಬಿಡು ಸ್ಕ್ರೀನ್ ಶಾಟ್. ಇಲ್ಲ ಇಲ್ಲ ಹೆಜ್ಜೆ ಬಿದ್ದಿಲ್ಲ. ಇರು ಬ್ರೋ ತೆಗಿತೀನಿ ನಿಂತ್ಕೊ ಬ್ರೋ. ಗೈಸ್ ನಾವೆಲ್ಲ ಔಟ್ ಆಗ್ಬಿಟ್ಟು ಕುತ್ಕೊಂಡಿರೋದು ಇಲ್ಲಿ ನೋಡಿ ಏನು ಮಾಡ್ತಿದ್ದಾವೆ. ಶಾರ್ಟ್ ಬ್ರೋ ಬಾಲ್ ಕಳ್ದಾಯ್ತು ಹೊಡೆದಿದ್ದಕ್ಕೆ. ಗೈಸ್ ಮಳೆ ಬರುತ್ತೆ ಅಂತ ಅನ್ಕೊಂಡ್ರೆ ಮಳೆನೇ ಬಂದಿಲ್ಲ. ಹೇ ಗೈಸ್ ಇವತ್ತಿಗೆ ಇಷ್ಟೇ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.